ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನಡೆದ INDI ಒಕ್ಕೂಟ, ಈ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಹಾಗೆ ಮಮತಾ ಬ್ಯಾನರ್ಜಿ ಅವರು ಮುಂದಿನ ಚುನಾವಣೆಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಲ್ಲಲಿ, ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ಮಹೇಶ್ ಜಿ, ಈ ಚರ್ಚಾ ವಿಚಾರವನ್ನು ನಾವು ತೆಗೆದುಕೊಳ್ತಾ ಇದೀವಿ. ಯಾರ ಫೇಸು ಅಂತ ಕೇಳ್ತಿದ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಧಿಕೃತವಾಗಿ ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಹೆಸರಂತೂ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಬೇಡ ಅಂತಾರೆ, ಖರ್ಗೆ ಅವರೇ ಬೇಡ ಅಂತ ಇದಾರಂತೆ. ಯಾಕೆ ರಘು ಅವರೇ? ಓಕೆ, ಮಹೇಶ್ ಅವರು ಶುರು ಮಾಡಿ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾಡಿದ್ರೆ ಫಸ್ಟ್ ನ್ಯೂಸ್ ಕೊಟ್ಬಿಡ್ತೀನಿ ಮಹೇಶ್ ಅವರೇ. ಖರ್ಗೆ ಅವರು ಹೇಳಿರೋದು ಈಗ ಬ್ರೇಕಿಂಗ್ ನ್ಯೂಸ್. ಅವರ ಹೆಸರು ಪ್ರಪೋಸ್ ಆದಾಗ ಈ ಇಂಡಿ ಮೀಟಿಂಗ್ ಅಲ್ಲಿ I.N.D.I.A ಮೀಟಿಂಗ್ ಅಲ್ಲಿ ಖರ್ಗೆ ಅವ್ರು ಹೇಳಿದ್ದು, ನಾನು ಅಲ್ಪಸಂಖ್ಯಾತರಿಗೆ ಕೆಲಸ ಮಾಡೋನು, ಐ ವರ್ಕ್ ಫಾರ್ ದ ಡೌನ್ ಟ್ರಾಡನ್, ಫಸ್ಟ್ ಗೆಲ್ಲೋಣ, ಲೆಟ್ಸ್ ವಿನ್ ಫಸ್ಟ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಸೆಡ್ ದೆನ್ ವಿ ವಿಲ್ ಸಿ, ಐ ಡೋಂಟ್ ಸೀಕ್ ಎನಿಥಿಂಗ್, ನನಗೆ ಏನು ಬೇಡ, ಫಸ್ಟ್ ಗೆದ್ದಾದ್ಮೇಲೆ ನೋಡೋಣ ಅಂತ ಅಲ್ವಾ ಹೇಳಿದ್ದಾರೆ ಕ್ಲಿಯರ್ ಆಗಿ. ಮಮತಾ ಅವರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಕೇಜ್ರಿವಾಲ್ ಅವರು ಬ್ಯಾಕ್ ಮಾಡಿದ್ರು. ತಪ್ಪೇನು? ನೀವ್ ಹೇಳಿ. ಆಮ್ ಆದ್ಮಿ ಪಾರ್ಟಿ ಇವ್ರ ವ್ಯೂ ಕೇಳ್ಬಿಡ್ಲಾ? ಯಾಕಂದ್ರೆ ಇವ್ರ ಪ್ರಪೋಸರ್, ಯಾಕೆ ನಿಮ್ಗೆ ಭಯನ? ಅದು ಗೆದ್ಬಿಟ್ರೆ ರಾಹುಲ್ ಗಾಂಧಿ ಖುಷಿ ಆಗುತ್ತೆ ನಮ್ಮ ಕರ್ನಾಟಕ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೇನು ಉತ್ತಮ ಆಡಳಿತಗಾರ, ಅವ್ರ ಮೇಲೆ ಯಾವ್ದು ಬ್ಲಾಕ್ ಮಾರ್ಕ್ ಇಲ್ಲ, ಇಸ್ ವೆರಿ ಕ್ಲೀನ್ ಇಮೇಜ್ ಪೊಲಿಟಿಷಿಯನ್. ಕರೆಕ್ಟ್. ಅಂಡ್ ನಮ್ಗೇನ್ ಖುಷಿ ಅಂದ್ರೆ ಅವ್ರು ಕರ್ನಾಟಕದವರು ಮೇಲಾಗಿ, ಅದಕ್ಕೆ ನಾವು ಕೂಡ ಖುಷಿ ಪಡ್ತೀವಿ. ಮತ್ತೆ ಅವರು ಕರ್ನಾಟಕದಲ್ಲಿ ಒಂದು ಒಳ್ಳೆ ಗೆಲುವು ತಂದು ಕೊಟ್ಟಿದ್ದಾರೆ, ತೆಲಂಗಾಣದಲ್ಲೂ ಗೆಲುವು ತಂದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರ ಪಕ್ಷದ ಪರವಾಗಿ. ಮತ್ತೆ ಅವರು ಒಂದು ದಲಿತ ನಾಯಕನು ಕೂಡ ಹೌದು. ಇವೆಲ್ಲಾನು ನಾವು ತಗೊಂಡಾಗ ಯಾತಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಮತ್ತೆ ಅಕ್ಸೆಪ್ಟ್ ಮಾಡ್ತಿಲ್ಲ, ಮತ್ತೆ ರಘು ಅವ್ರ ಪಾರ್ಟಿ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಖರ್ಗೆ ಅವರು ಒಂದು ಪಕ್ಷದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈಗ ನಮ್ಮ ಮೂಲ ಉದ್ದೇಶ, ಒಂದು ನಿಮಿಷ ಪ್ಲೀಸ್ ನೋಡಿ, ನಾವು ಈ INDIA ಏನು ನಾವೊಂದು ಇದು ಮೈತ್ರಿಕೂಟವನ್ನು ಮಾಡಿಕೊಂಡ್ವಿ. ಆ ಮೈತ್ರಿಕೂಟ ಮಾಡಿದ ನಂತರ ನಾವು ಮೊದಲನೇ ಸ್ಟೇಟ್ಮೆಂಟ್ ಹೇಳಿದ್ದು, ಯಾರು ಪ್ರಧಾನಮಂತ್ರಿಗಳು ಆಗುವ ಅನ್ನುವ ಚರ್ಚೆ ಮಾಡಲ್ಲ ನಾವು. ಚುನಾವಣೆ ನಡೆದ ನಂತರ ಯಾರು ಯೋಗ್ಯತಾನುಸಾರ ಯಾರು ಅಲ್ಲ, ಒಂದ್ ನಿಮಿಷ, ಅದು ನಮ್ಮದಲ್ಲ, ಅದು ಒಂದು ನಮ್ಮ ಮೈತ್ರಿಕೂಟದ ಧರ್ಮ, ನಮ್ಮ ಮೈತ್ರಿಕೂಟದ ನಿರ್ಧಾರ ನಮ್ಮ ಮೈತ್ರಿಕೂಟದ ನಿರ್ಧಾರ, ಒಂದು ಮೈತ್ರಿಕೂಟದ ನಿರ್ಧಾರ. ನಿಮ್ಮ ಮೈತ್ರಿಕೂಟದ ಧರ್ಮವನ್ನ ಮುರಿದು ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಹೆಸರನ್ನ ಪ್ರಸ್ತಾಪ ತಪ್ಪೇನಿದೆ? ನೋಡಿ, ನೀವು ಆಗಿ ಅಂತ ರೆಕಮೆಂಡ್ ಮಾಡಿದ್ದಾರೆ, ದಯವಿಟ್ಟು ನೀವು ಆಗಿ ಮುಂದಿನ ಪ್ರಧಾನಮಂತ್ರಿಗಳಾಗಿ ನೀವು ಆಗಿ ಅಂತ ಹೇಳಿದ್ದಾರೆ. ಅದಕ್ಕೆ ನಯವಾಗಿಯೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಯವಾಗಿ, ಇಲ್ಲ ಇದೆಲ್ಲ ಈಗಲೂ ಇದು ಚರ್ಚೆ ಆಗುವ ವಿಚಾರ ಅಲ್ಲ, ಚರ್ಚೆ ಚುನಾವಣೆ ಆದ ನಂತರ ಈ ದೇಶದ ಏನು ನಮ್ಮ ಕೆಟ್ಟ ಫ್ಯಾಸಿಸ್ಟ್ ಗವರ್ಮೆಂಟ್ ಇದೆ ಅದನ್ನು ಹೊರಗಟ್ಟುವುದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. ಅದನ್ನ ಕೆಲಸ ಮಾಡ್ತೇವೆ ನಾವು. ಒಂದು ವಿಚಾರವನ್ನು ಹೇಳ್ತೇನೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಅತ್ಯುನ್ನತ ಸ್ಥಾನವಾದಂತ ಎರಡೂ ಇದರಲ್ಲಿ ಏನು ಸಂಸತ್ತಿನಲ್ಲಿ ಅಪ್ಪರ್ ಹೌಸ್ ಅಂಡ್ ಲೋಯರ್ ಹೌಸ್ ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. 50 ವರ್ಷದ ರಾಜಕಾರಣ, ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ದೇಶದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಒಂದು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನಾಯಕರಿಗೆ ಲಭಿಸ್ತದೆ ಅಂದ್ರೆ ವಿ ವೆಲ್ಕಮ್ ಇಟ್. ಬಟ್ ಆದ್ರೆ ಒಂದು ರಾಜಕೀಯ ಸನ್ನಿವೇಶಗಳಲ್ಲಿ ಆ ನಿರ್ಧಾರಗಳು ಆಮೇಲೆ ನಿರ್ಧಾರ ಮಾಡ್ತೇವೆ ನಾವು. INDA ಮೈತ್ರಿಕೂಟದ ಧರ್ಮದ ಪ್ರಕಾರ, ಮೈತ್ರಿಕೂಟದ ನಿರ್ಧಾರದ ಪ್ರಕಾರ ನಾವು ಯಾವುದೇ ಪ್ರಧಾನಮಂತ್ರಿಯನ್ನ ಮೊದಲೇ ನಿರ್ಧಾರ ಮಾಡೋದಿಲ್ಲ. ಆದ್ರೆ ವಿರೋಧ ಪಕ್ಷ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅವರ ಮೈತ್ರಿಕೂಟ ಏನ್ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಒಂದು ಡಿಫರೆನ್ಸ್ ಅನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈತ್ರಿಕೂಟ ಅಂತಾರೆ, ಮಮತಾ ಅವ್ರ ಮೈತ್ರಿಕೂಟ ಇಂದ ಅಲ್ವಾ? ಅರವಿಂದ್ ಕೇಜ್ರಿವಾಲ್ ನೋಡಿ, ಒಂದು ಚರ್ಚೆನಲ್ಲಿ ರೆಕಮೆಂಡೇಶನ್ ಕೊಡೋದು ಒಂದು ಮೈತ್ರಿಕೂಟ ರೆಕಮೆಂಡೇಶನ್ ಅಲ್ಲ, ರೆಸೊಲ್ಯೂಷನ್ ಪಾಸ್ ಮಾಡಕ್ಕೆ ಅವರು ಪ್ರಪೋಸಲ್. ಹೌದು, ಒಂದು ಮೈತ್ರಿಕೂಟದ ಚರ್ಚೆನಲ್ಲಿ ಹೇಳ್ತಾರೆ, ತಪ್ಪೇನು? ಓಕೆ, ಅಲ್ಲ, ಇಬ್ಬರು ಸ್ನೇಹಿತರ ಮಾತುಗಳನ್ನ ಕೇಳಿದ್ದೀನಿ, ಬಹಳ ಸಂತೋಷ ಆಯಿತು. ಒಂದು ವೇಳೆ ಅವರು ನಮ್ಮ ಸನ್ಮಾನ್ಯ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿಗಳು ಅಭ್ಯರ್ಥಿ ಅಂತ ಘೋಷಿಸಿದ್ರೆ ಸಹರ್ಷವಾಗಿ ಅದನ್ನು ನಾನು ಸ್ವಾಗತ ಕೂಡ ಮಾಡ್ತೇನೆ. ಒಂದು ಮೇಲಾಗಿ ಕರ್ನಾಟಕದವರು ಅನ್ನೋದಕ್ಕಿಂತ ಒಬ್ಬರು ಹಿರಿಯ ಮುತ್ಸದ್ದಿ ರಾಜಕಾರಣಿ ಕೂಡ ಇದ್ದಾರೆ. ಅವ್ರನ್ನ ಖಂಡಿತ ಅವರು ರಾಜಕಾರಣದಲ್ಲಿ ಈ ಥರದ ಚುನಾವಣಾ ಪರ್ವದಲ್ಲಿ ನಮ್ಮ ಅಭ್ಯರ್ಥಿ ಅಂತ ಆಗಿರ್ತಕ್ಕಂಥದ್ದು ಖಂಡಿತ ಅದರಲ್ಲಿ ಸ್ವಾಗತ ಮಾಡೋಣ. ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ದಿನ ಏನು ಭಾರತ ಜೋಡೋ ಇಡೀ ಒಂದು ಕುಟುಂಬಕ್ಕೆ ತಗಲಾಕೊಂಡಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯಿಂದ
ಒಂದು ರೀತಿ ಮೈಗ್ರೇಷನ್ ಆಗ್ತಾ ಇರುವಂಥದ್ದು ಎದ್ದು ಕಾಣ್ತಾ ಇರೋಂಥದ್ದು. ಎಲ್ಲೆಲ್ಲಿ ಒಂದು ಕುಟುಂಬವನ್ನು ಒಂದು ಡೈನೆಸ್ಟಿಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಬಂದರು, ಅದಕ್ಕೆ ಎಲ್ಲ ಕಡೆ ನಕಾರಾತ್ಮಕವಾಗಿ ಅದಕ್ಕೆ ಮನ್ನಣೆ ಸಿಗದಿರುವಂಥದ್ದು ಎದ್ದು ಕಾಣ್ತಾ ಇದೆ. ಯಾರು INDA ಒಳಗಡೆ ಇರ್ತಕ್ಕಂಥ ಅಂಗಪಕ್ಷಿಗಳಿಗೆ ಏನನ್ಸಿದೆ ಅಂತಂತಂದರೆ, ಈ ನಾಯಕತ್ವವನ್ನು ತೆಗೆದುಕೊಂಡು ಹೋದರೆ ಒಂದು ವಿಶ್ವಾಸ ಇಲ್ಲ ದೇಶದ ಜನದಲ್ಲಿ. ಅಂದರೆ ಇವರ ಮುಖ ತೋರಿಸಿದ್ರೆ, ಇವರ ಒಂದು ನಾಯಕತ್ವ ಅಂತ ತೋರಿಸಿದ್ರೆ, ರಾಜ್ಯಗಳಲ್ಲಿ ಹೇಗೆ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ, 18 ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಒಂದು ಜೂನಿಯರ್ ಪಾರ್ಟ್ನರ್ಸ್ ಆಗಿರುವಂಥದ್ದು. ಇನ್ನು ಮುಂದೆ ಭಾಳ ದಯನೀಯ ಸ್ಥಿತಿಗೆ ನಾವು ಹೋಗ್ತೇವೆ ಅಂತ ಕೇಳಿ INDA ಒಕ್ಕೂಟದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅನಿಸಿ ಅವರೆಲ್ಲರೂ ಕೂಡ ಈ ಪ್ರಪೋಸಲ್ನ ಮಾಡುವಂಥ ದಿಶೆಗೆ ಬಂದಿರುವಂಥದ್ದು. ಅಂದರೆ ಒಂದು ಅರ್ಥ ಏನಂತಂತಂದರೆ, ಯಾವ ಕುಟುಂಬದಕ್ಕೆ ಅಂಟ್ಕೊಂಡು ರಾಜಕಾರಣವನ್ನ ಇಷ್ಟು ವರ್ಷ ಕಾಂಗ್ರೆಸ್ ಮಾಡಿದ್ಯೋ ಅದು ಬೇಡ ಅಂತ ಹೇಳಿ ಒಂದು ಭಾಗ. ಕಂಪ್ಲೀಟ್ ಮಾಡಬೇಕು. ಇನ್ನೊಂಚೂರಿದೆ ಇದು ಮಾಡಿರೋ ಅಂಥದ್ದು. ಮೇಲಾಗಿ ಯಾವಾಗ ಖರ್ಗೆ ಅವ್ರ ಹೆಸರು ಮುಂದೆ ಬಂದಂಥ ಸಂದರ್ಭದಲ್ಲಿ, ಈಗ ಮೊನ್ನೆ ನಡೆದಂಥ 5 ರಾಜ್ಯಗಳ ಚುನಾವಣೆ, 3 ರಾಜ್ಯಗಳಲ್ಲಿ ಖರ್ಗೆ ಅವರ ಫೋಟೋವನ್ನು ಹಾಕಿರ್ಲಿಲ್ಲ. ಅವರ ಒಂದೇ ಒಂದು ನಿರಂಜನ್ ಒಂದೇ ಒಂದು ಫೋಟೋವನ್ನು ಹಾಕಿರ್ಲಿಲ್ಲ. ಯಾರು ಕಾಂಗ್ರೆಸ್ಸಿಗೆ ಕೃತಾರ್ಥರು ಅಂತೇಳಿ ತಮ್ಮನ್ನೇ ಅರ್ಪಣೆ ಮಾಡ್ಕೊಂಡು ಆ ಪಕ್ಷಕ್ಕೆ ಮಾಡಿದಂಥದ್ದು, ಅವರನ್ನ ನೆನೆಸ್ಕೊಳ್ಳುವಂತ ಒಂದೇ ಒಂದು ಕೆಲಸವನ್ನ ಆ ಪಾರ್ಟಿ ಮಾಡಲಿಲ್ಲ. ಉದಾಹರಣೆಗೆ ತೆಲಂಗಾಣದೊಳಗಡೆ PV ನರಸಿಂಹರಾವ್ ಅವನ ಆಂಧ್ರದೊಳಗಡೆ ತೆಲಂಗಾಣದೊಳಗಡೆ ನೆನೆಸ್ಕೊಳ್ಳಿಲ್ಲ. ಯಾಕಂದ್ರೆ ಅವರು ಇಡೀ ಕಾಂಗ್ರೆಸ್ಸಿಗೆ ಜೀವ ರಕ್ತ ಶಕ್ತಿ ಎಲ್ಲ ತುಂಬಿದಂಥವ್ರು.